ರಾಜೀಗೌಡ್ರೆ, ನಮ್ಮ ಕಾರ್ಪೊರೇಷನ್ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ರಾಕೇಶ್ ಸಿಂಗು, ಕಮಿಷನರ್ ಇದ್ದಾರೆ ತುಷಾರು, ಬಿಡಿಎ ಕಮಿಷನರ್ ಇದ್ದಾರೆ ಜಯರಾಮು, ಇನ್ನೆಲ್ಲ BBWSP ಚೇರ್ಮನ್ ಕೂಡ ನಮ್ಮ ಪ್ರಸಾದ್ ರಾಮ್ ಪ್ರಸಾದ್ ಅವರು ಕೂಡ ಇದ್ದಾರೆ. ನಾನು ಈಗಾಗಲೇ 2 ಕಡೆ 6 ಕ್ಷೇತ್ರದ ಸಭೆಯನ್ನ ನಡೆಸಿದ್ದೇನೆ. ತಡವಾಗಿ ಬಂದೆ, ಸ್ವಲ್ಪ ಆರೋಗ್ಯ ಏರುಪೇರು ಆಯ್ತು. ನಿನ್ನೆಯಿಂದ ಬರಲೇಬಾರದು ಅಂತ ನಮ್ಮ ಡಾಕ್ಟರ್ಗಳು ಎಲ್ಲ ಹೇಳ್ತಾ ಇದ್ರು. ನಾನೇ ಟೈಮ್ ಕೊಟ್ಬಿಟ್ಟಿದ್ದೀನಿ ಜನರಿಗೆ. ಅವ್ರ ಕಷ್ಟ ಸುಖ ಕೇಳಲಿಕ್ಕೆ ಸರ್ಕಾರ ಅವ್ರ ಮನೆ ಬಾಗಿಲು ಬರ್ತದೆ ಅಂತ ಹೇಳಿದ್ದೇನೆ ಅಂತ ಹೇಳಿ ಸ್ವಲ್ಪ ರೆಸ್ಟ್ ಇಂಜೆಕ್ಷನ್ ಎಲ್ಲ ತೆಗೆದುಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೇನೆ. ನನ್ನ ಕರ್ತವ್ಯ ಇದು. ಪಾಪ ನೀವೆಲ್ಲ ನಂಬಿ ಏನೋ ಒಂದು ಬದಲಾವಣೆ ತರ್ತಾ ಇದ್ದಾರೆ ಬೆಂಗಳೂರಲ್ಲಿ ಅಂತ ಹೇಳಿ ತಾವೆಲ್ಲ ಬಂದಿದ್ದೀರಿ. ಸೊ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೀನಿ, ಅಭಿನಂದಿಸಿ ಒಂದೆರಡು ಮಾತಾಡಲಿಕ್ಕೆ ಬಯಸ್ತೇನೆ. ನಾನು ನಿನ್ನೆ ಮೊನ್ನೆ ಎಲ್ಲ 2 ದಿನ ಏನ್ ನಡೆಸ್ದೆ, ಸಾಯಂಕಾಲ 6 ಗಂಟೆವರೆಗೂ ನಡೆಸಿದ್ದೇನೆ. 6 ಗಂಟೆ, ನಿನ್ನೆ 4:15 ಗಂಟೆವರೆಗೂ ನಡೆಸಿದ್ದೇನೆ. ಇವತ್ತು ಅಷ್ಟು ಟೈಮ್ ಕೊಡಕ್ಕಾಗಲ್ಲ. ಇವತ್ತು ನಿಮ್ಗೆ ನಾನು ಕೇಳೋದು, ಫಸ್ಟ್ ನಿಮ್ಮ ಏನ್ ಹವಾಲಿದೆ, ಅಹವಾಲನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು ಕಂಪಲ್ಸರಿ. ಅಲ್ಲಿ ರಿಜಿಸ್ಟರ್ ಆಗಿ ನೀವು ಟೋಕನ್ ತಗೊಂಡು ನಂಬರ್ ಬರ್ಕೊಂಡ್ರೆ ನಿಮ್ದು ಏನಿದೆ ಬೇಡಿಕೆ, ನಿಮ್ ಸಮಸ್ಯೆ ಏನಿದೆ ಅದನ್ನ ನೀವು ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಮ್ಮ 20 ಇಲಾಖೆಯ ಎಲ್ಲ ಅಧಿಕಾರಿಗಳಿದ್ದಾರೆ. ಬೆಸ್ಕಾಂ ಇರ್ಬೋದು, ಕಾರ್ಪೊರೇಷನ್ ಟ್ಯಾಕ್ಸ್ ಇರ್ಬೋದು, ಖಾತೆ ಇರ್ಬೋದು, ನೀರಿಂದಿರ್ಬೋದು, ಏನೇ ಸಮಸ್ಯೆ ಇರಲಿ ಎಲ್ಲ ಅಧಿಕಾರಿಗಳೆಲ್ಲ ಕೂತ್ಕೊಂಡಿದ್ದಾರೆ. ಬಹಳ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಅಧಿಕಾರಿಗಳು ನಿಮ್ಮ ಹತ್ರ ಎಲ್ಲ ತೆಗೆದುಕೊಂಡು ನಿಮ್ಗೊಂದು ಎಂಡಾರ್ಸ್ಮೆಂಟ್ ಕೊಟ್ಟು, ಅರ್ಜಿನ ನಿಮ್ಗೆ ಒಂದು ಜೆರಾಕ್ಸ್ ಕೊಟ್ಟು ಅದನ್ನ ನಮ್ಮ ದಾಖಲೆಗೆ ತೆಗೆದುಕೊಂಡು ಬರ್ತಾರೆ. ಸೊ ಅದಕ್ಕೆ ನೀವು ತಪ್ಪದೆ ರಿಜಿಸ್ಟರ್ ಮಾಡ್ಕೊಂಡ್ರೆ ನನಗ್ ತಲುಪ್ತು ಅಂತ ತಿಳ್ಕೊಳ್ಳಿ ನೀವು. ಈಗ ನಾನು ಮೊದಲೆಲ್ಲ ಇಲ್ಲಿಗೆ ಕರೆದು ಎಲ್ಲ ಹತ್ರನೂ ಮಾತಾಡ್ತಿದ್ದೆ. ಈಗ ನಾನೇ ಅಲ್ಲಿಗೆ ಬರ್ತೀನಿ, ಬಂದು ನಿಮ್ಮ ಹತ್ರ ಅರ್ಜಿಗಳನ್ನ ಈಸ್ಕೊಂಡು ಇವತ್ತು ಸ್ವಲ್ಪ ಜಲ್ದಿ ಸ್ವಲ್ಪ ರೆಸ್ಟ್ ಹೋಗ್ಬೇಕಾಗ್ತದೆ, ಕ್ಷಮಿಸಬೇಕು. ರಾಜೀಗೌಡ್ರೆ, ನಮ್ಮ ಕಾರ್ಪೊರೇಷನ್ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ರಾಕೇಶ್ ಸಿಂಗು, ಕಮಿಷನರ್ ಇದ್ದಾರೆ ತುಷಾರು, ಬಿಡಿಎ ಕಮಿಷನರ್ ಇದ್ದಾರೆ ಜಯರಾಮು, ಇನ್ನೆಲ್ಲ BBWSP ಚೇರ್ಮನ್ ಕೂಡ ನಮ್ಮ ಪ್ರಸಾದ್ ರಾಮ್ ಪ್ರಸಾದ್ ಅವರು ಕೂಡ ಇದ್ದಾರೆ. ನಾನು ಈಗಾಗಲೇ 2 ಕಡೆ 6 ಕ್ಷೇತ್ರದ ಸಭೆಯನ್ನ ನಡೆಸಿದ್ದೇನೆ. ತಡವಾಗಿ ಬಂದೆ, ಸ್ವಲ್ಪ ಆರೋಗ್ಯ ಏರುಪೇರು ಆಯ್ತು. ನಿನ್ನೆಯಿಂದ ಬರಲೇಬಾರದು ಅಂತ ನಮ್ಮ ಡಾಕ್ಟರ್ಗಳು ಎಲ್ಲ ಹೇಳ್ತಾ ಇದ್ರು. ನಾನೇ ಟೈಮ್ ಕೊಟ್ಬಿಟ್ಟಿದ್ದೀನಿ ಜನರಿಗೆ. ಅವ್ರ ಕಷ್ಟ ಸುಖ ಕೇಳಲಿಕ್ಕೆ ಸರ್ಕಾರ ಅವ್ರ ಮನೆ ಬಾಗಿಲು ಬರ್ತದೆ ಅಂತ ಹೇಳಿದ್ದೇನೆ ಅಂತ ಹೇಳಿ ಸ್ವಲ್ಪ ರೆಸ್ಟ್ ಇಂಜೆಕ್ಷನ್ ಎಲ್ಲ ತೆಗೆದುಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೇನೆ. ನನ್ನ ಕರ್ತವ್ಯ ಇದು. ಪಾಪ ನೀವೆಲ್ಲ ನಂಬಿ ಏನೋ ಒಂದು ಬದಲಾವಣೆ ತರ್ತಾ ಇದ್ದಾರೆ ಬೆಂಗಳೂರಲ್ಲಿ ಅಂತ ಹೇಳಿ ತಾವೆಲ್ಲ ಬಂದಿದ್ದೀರಿ. ಸೊ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೀನಿ, ಅಭಿನಂದಿಸಿ ಒಂದೆರಡು ಮಾತಾಡಲಿಕ್ಕೆ ಬಯಸ್ತೇನೆ. ನಾನು ನಿನ್ನೆ ಮೊನ್ನೆ ಎಲ್ಲ 2 ದಿನ ಏನ್ ನಡೆಸ್ದೆ, ಸಾಯಂಕಾಲ 6 ಗಂಟೆವರೆಗೂ ನಡೆಸಿದ್ದೇನೆ. 6 ಗಂಟೆ, ನಿನ್ನೆ 4:15 ಗಂಟೆವರೆಗೂ ನಡೆಸಿದ್ದೇನೆ. ಇವತ್ತು ಅಷ್ಟು ಟೈಮ್ ಕೊಡಕ್ಕಾಗಲ್ಲ. ಇವತ್ತು ನಿಮ್ಗೆ ನಾನು ಕೇಳೋದು, ಫಸ್ಟ್ ನಿಮ್ಮ ಏನ್ ಹವಾಲಿದೆ, ಅಹವಾಲನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕು ಕಂಪಲ್ಸರಿ. ಅಲ್ಲಿ ರಿಜಿಸ್ಟರ್ ಆಗಿ ನೀವು ಟೋಕನ್ ತಗೊಂಡು ನಂಬರ್ ಬರ್ಕೊಂಡ್ರೆ ನಿಮ್ದು ಏನಿದೆ ಬೇಡಿಕೆ, ನಿಮ್ ಸಮಸ್ಯೆ ಏನಿದೆ ಅದನ್ನ ನೀವು ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ರೆ ನಮ್ಮ 20 ಇಲಾಖೆಯ ಎಲ್ಲ ಅಧಿಕಾರಿಗಳಿದ್ದಾರೆ. ಬೆಸ್ಕಾಂ ಇರ್ಬೋದು, ಕಾರ್ಪೊರೇಷನ್ ಟ್ಯಾಕ್ಸ್ ಇರ್ಬೋದು, ಖಾತೆ ಇರ್ಬೋದು, ನೀರಿಂದಿರ್ಬೋದು, ಏನೇ ಸಮಸ್ಯೆ ಇರಲಿ
ಎಲ್ಲ ಅಧಿಕಾರಿಗಳೆಲ್ಲ ಕೂತ್ಕೊಂಡಿದ್ದಾರೆ. ಬಹಳ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಅಧಿಕಾರಿಗಳು ನಿಮ್ಮ ಹತ್ರ ಎಲ್ಲ ತೆಗೆದುಕೊಂಡು ನಿಮ್ಗೊಂದು ಎಂಡಾರ್ಸ್ಮೆಂಟ್ ಕೊಟ್ಟು ಅರ್ಜಿನ ನಿಮ್ಗೆ ಒಂದು ಜೆರಾಕ್ಸ್ ಕೊಟ್ಟು ಅದನ್ನು ನಮ್ಮ ದಾಖಲೆಗೆ ತೆಗೆದುಕೊಂಡು ಬರ್ತಾರೆ. ಸೊ ಅದಕ್ಕೆ ನೀವು ತಪ್ಪದೆ ರಿಜಿಸ್ಟರ್ ಮಾಡ್ಕೊಂಡ್ರೆ ನನಗ್ ತಲುಪ್ತು ಅಂತ ತಿಳ್ಕೊಳ್ಳಿ. ನೀವು ಈಗ ನಾನು ಮೊದಲೆಲ್ಲ ಇಲ್ಲಿಗೆ ಕರೆದು ಎಲ್ಲ ಹತ್ರನೂ ಮಾತಾಡ್ತಿದ್ದೆ. ಈಗ ನಾನೇ ಅಲ್ಲಿಗೆ ಬರ್ತೀನಿ, ಬಂದು ನಿಮ್ಮ ಹತ್ರ ಅರ್ಜಿಗಳನ್ನ ಈಸ್ಕೊಂಡು ಇವತ್ತು ಸ್ವಲ್ಪ ಜಲ್ದಿ ಸ್ವಲ್ಪ ರೆಸ್ಟ್ ಹೋಗ್ಬೇಕಾಗ್ತದೆ, ಕ್ಷಮಿಸಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.